ಹಿಂದೆ 1.5 ತಿಂಗಳ ಮುಂಚೆ ಇದೇ ವೇದಿಕೆಯಲ್ಲಿ ನಾನು ರಾಜ್ಯದ ಜನರಿಗೆ ಒಂದು ಸಂದೇಶ ಕೊಟ್ಟಿದ್ದೆ. ಇದೇ ಅನಂತಕುಮಾರ್ ನಾಲಾಯಕ್ ಲೋಫರ್ ಅಂತ ನಾನು ಹೇಳಿದ್ರು, ಅದಕ್ಕೆ ಸಮರ್ಥನೆ ಕೊಟ್ಟಿದ್ದೆ. ಯಾಕಂದರೆ ಸಾಹಿತಿಗಳಿಗಾಗಲಿ ಮತ್ತು ನಮ್ಮ ಎಲ್ಲ ನಮ್ಮ ಸಾಹಿತಿಗಳಿಗೆ ಮತ್ತು ಸಮಾಜ ಸೇವಕರಿಗೆ ಪ್ರತಿಯೊಬ್ಬರಿಗೂ ಸಹ ಭಾಳ ಹಗುರವಾಗಿ ಮಾತಾಡುವಂಥ ವ್ಯಕ್ತಿ ಅಂತ ಸ್ಪಷ್ಟವಾಗಿ ಜನರಿಗೂ ಗೊತ್ತಿದೆ. ಮತ್ತು ಪುನಃ ಮೊನ್ನೆ ಭಾರತೀಯ ಜನತಾ ಪಕ್ಷದ ಕಾರ್ಯಕಾರಿಣಿ ಸಭೆಯಲ್ಲಿ ನೇರವಾಗಿ ನಾನು ರಾಜಕಾರಣ ಮಾಡಲಿಕ್ಕೆ ಬಂದಿದ್ದೀನಿ, ಸಮಾಜ ಕಲ್ಯಾಣ ಅಂತ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾನೆ. ಪುನಃ ಅವನು ನಾಲಾಯಕ ಲೋಫರ್ ಅಂತ ಸಮರ್ಥನೆ ಮಾಡ್ಕೊಂಡಿದ್ದಾನೆ. ಜಿಲ್ಲೆಯ ಜನರಿಗೆ, ಹಿಂದುಳಿದ ವರ್ಗದವರಿಗೆ ಈವರೆಗೂ ಅಸ್ತ್ರವಾಗಿ ಉಪಯೋಗಿಸ್ಕೊಳ್ತಾ ಇದ್ದಾನೆ. ರಾಮಾಯಣ ಮಹಾಭಾರತ ಗೊತ್ತಿದ್ದು ಬಿಟ್ಟರೆ 5 ವರ್ಷ ಮಾಡಿದಂಥ ಕರ್ಮ ಏನೂ ಇಲ್ಲ. 5 ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಮಾಡಿಲ್ಲ. ಇವತ್ತು ಪಾಸ್ಪೋರ್ಟ್ ಆಫೀಸ್ ತೆರಿತೀನಿ ಅಂತ ಹೇಳಿದ್ದಾರೆ. ನಾನು ಚಾಲೆಂಜ್ ಹೊಡಿತೀನಿ, ಅವನಿಂದ ಅದು ಮಾಡ್ಲಿಕ್ಕೆ ಸಾಧ್ಯ ಇದ್ರೆ ಇನ್ನೂ 5 ತಿಂಗಳಿದೆ. ನರೇಂದ್ರ ಮೋದಿ ಗಮನಕ್ಕೆ ತಂದು 5 ತಿಂಗಳೊಳಗೆ ಶಂಕುಸ್ಥಾಪನೆ ಮಾಡಲಿ. ಈವರೆಗೂ ನಮ್ಮ ಜಿಲ್ಲೆಗೆ ಅವ್ರ ಕೊಡುಗೆ ಏನೂ ಇಲ್ಲ, ಖಾಲಿ ನಮ್ಮನ್ನು ಉಪಯೋಗಿಸ್ಕೊಂಡಿದ್ದಾರೆ. ಇವತ್ತು ನನಗೆ ಅಲ್ಪಸಂಖ್ಯಾತರ ಬಗ್ಗೆ ಅನುಕಂಪ ಇಲ್ಲ, ಬ್ರಾಹ್ಮಣರ ಬಗ್ಗೆ ಅನುಕಂಪ ಇಲ್ಲ. ಈ ಜಿಲ್ಲೆ ಇರುವಂಥ ಯುವಕರು, ಇವತ್ತು ಹಿಂದುಳಿದ ಯುವಕರು 350 ಯುವಕರು ಮೊನ್ನೆ ಪರೇಶ್ ಮೆಸ್ತಾ ಗಲಾಟೆಯಲ್ಲಿ ಹತ್ಯೆ ಪ್ರಕರಣದಲ್ಲಿ ಇವತ್ತು ಕೇಸ್ ಒಳಗಾಗಿರುವಂಥ ಯುವಕರು ಈವರೆಗೂ ಒದ್ದಾಡ್ತಾ ಇದ್ದಾರೆ. ಪಾಸ್ಪೋರ್ಟ್ ಇಲ್ಲ, ನೌಕರಿ ಇಲ್ಲ, ಕತ್ತಿ ಕೊಟ್ಟಿದ್ದಾರೆ ಕೈಯಲ್ಲಿ. ಸೊ ಇಂಥ ಪರಿಸ್ಥಿತಿ, ಇಂಥ ಅನಂತಕುಮಾರ್ ಅವರಿಗೆ ಈ ಸಲ ಆದರೂ ನಾನು ಕೈ ಮುಗಿದು ನನ್ನ ಯುವಕರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ತಾವು ಅವರ ಒಂದು ಹಿಂಸಾಚಾರಕ ಭಾಷಣಕ್ಕೆ ತಾವು ತಲೆ ಹಾಕ್ಲಿಕ್ಕೆ ಹೋಗ್ಬೇಡಿ. ಸಮಾಜ ದೃಷ್ಟಿಯಿಂದ, ಅಭಿವೃದ್ಧಿ ದೃಷ್ಟಿಯಿಂದ ಒಬ್ಬ ವ್ಯಕ್ತಿ ರಾಜಕೀಯಕ್ಕೆ ಬರಬೇಕಾದ್ರೆ ಅವ್ರು ಸಮಾಜದ ಜನ ನೋಡ್ತಾರೆ. ಸಮಾಜ ಜನ ಯಾರನ್ನು ಆಯ್ಕೆ ಮಾಡ್ತಾರೆ? ಯಾರು ಸಮಾಜದ ಬಗ್ಗೆ ಒಳ್ಳೆತನ ಮಾಡಿದ್ದಾರೆ, ಯಾರು ಸಮಾಜ ಕಲ್ಯಾಣ ಮಾಡಿದ್ದಾರೆ, ಸಮಾಜದ ಬಗ್ಗೆ ಯಾರು ಒಳ್ಳೇದು ಮಾಡಿದ್ದಾರೆ, ಅವರಿಗೆ ರಾಜಕೀಯಕ್ಕೆ ತರ್ತಾರೆ. ಇವತ್ತು ಅನಂತಕುಮಾರ್ ಅವರು 5 ಸಲ ಗೆದ್ದಿದ್ದಾರೆ. ಕನಿಷ್ಠ 5 ಕೋಟಿಯ ಏನಾದರೂ ನಮ್ಮ ಜಿಲ್ಲೆ ಅಭಿವೃದ್ಧಿ ಮಾಡಿ. ಇವತ್ತು ಉದ್ದಕ್ಕೂ ಮೀನುಗಾರರಿದ್ದಾರೆ, ಮೀನುಗಾರರ ಸಮಸ್ಯೆಗಳು ಎಷ್ಟಿದ್ದಾವೆ. ಇವತ್ತು ಸಂಸದರಾಗಿ ರಾಜ್ಯದಲ್ಲಿ 28ನೇ ಸಂಸದ ಅವನು. ಈವರೆಗೂ ಅವ್ರಿಗೆ ಕೊಟ್ಟಿರುವಂಥ ಅನುದಾನ, ಅದೇನು ಅವರ ವಿಷಯ, ಅವರಿಗೆ MP ಗಳಿಗೆ ಏನು ಅನುದಾನ ಬರ್ತದೆ ಅದನ್ನು ಖರ್ಚು ಮಾಡಲಿಕ್ಕಾಗಿಲ್ಲ. ದೇಶದಲ್ಲೇ ಅವರು ಒಂದು ಪಾರ್ಲಿಮೆಂಟ್ ಇದಕ್ಕೆ ಕೊಟ್ಟು ಒಂದು ದಿವಸ ಆದರೂ ತಾವು ಅನಂತಕುಮಾರ್ ಅವರು ಪಾರ್ಲಿಮೆಂಟಲ್ಲಿ ಕೂತ್ಕೊಂಡು ಭಾಷಣ ಮಾಡಿದ್ದು ಕೇಳಿದ್ರ? ನಮ್ಮ ಸಮಸ್ಯೆ ಬಗ್ಗೆನೂ ಪಾರ್ಲಿಮೆಂಟಲ್ಲಿ ಮಾತಾಡಿದ್ದನ್ನು ಯಾವ್ದಾದ್ರು ತಾವು ಕೇಳಿದ್ರ? ಒಂದು ನೇರವಾಗಿ ಮೊನ್ನೆ ಸಾಹಿತಿಗಳಿಗೆ ಬೈಯುವುದಾಯಿತು, ನಮ್ಮ ನಾಯಕರುಗಳಿಗೆ, ಎಲ್ಲ ಮಾಜಿ ಮುಖ್ಯಮಂತ್ರಿಗಳಿಗೆ, ಈಗಿನ ಮುಖ್ಯಮಂತ್ರಿಗಳಿಗೆ ಹಗುರವಾಗಿ ಮಾತಾಡೋದಾಯಿತು. ಇವತ್ತು ಮಾಧ್ಯಮದವರಿಗೆ ಬೈದಿದ್ದಾನೆ, ಮಾಧ್ಯಮದವರಿಗೆ ಹಗುರವಾಗಿ ಬೈದಿದ್ದಾನೆ. ಏನು ಬೇಕಾದರೆ ಬರ್ಕೊಳ್ರಿ ನೀವು ಅಂತ. ಅಂದರೆ ಮಾಧ್ಯಮ ಅಂದರೆ ಬಿಕ್ಕೆಗಳಿಗೆ ಬಿಡ್ತಾರೆ. ಮಾಧ್ಯಮದವರು ಅಂಥ ಕೆಳಮಟ್ಟದಲ್ಲಿದ್ದಾರೆ. ಇವತ್ತು ಮಾಧ್ಯಮದವರಿಗೂ ಸಹ ಹಗುರವಾಗಿ ಮಾತಾಡ್ತಾನೆ. ಇಂಥ ವ್ಯಕ್ತಿಗಳಿಗೆ ಸಮಾಜದಿಂದ ನಾವು ದೂರ ಇಡಬೇಕು. ದಯವಿಟ್ಟು ರಾಜ್ಯ ಜನರಿಗೆ ಹೇಳ್ತಾ ಇದ್ದೀನಿ, ಅನಂತಕುಮಾರ್ ಅಂತ ನಾಲಾಯಕ್ ಲೋಫರ್ ಮನುಷ್ಯ ಈವರೆಗೂ ರಾಜಕಾರಣದಲ್ಲಿಲ್ಲ. ರಾಜಕಾರಣ ಬುನಾದಿನೇ ಸಮಾಜ ಕಲ್ಯಾಣ. ಸಾಮಾಜಿಕವಾಗಿ ನಾವು ಮುಂದೆ ಹೋದರೆ ಮಾತ್ರ, ಸೇವೆ ಮಾಡಿದರೆ ಮಾತ್ರ ಜನ ನಮ್ಮನ್ನು ಗುರುತಿಸ್ತಾರೆ. ಸೊ ಹಾಗಾಗಿ ನಾನು ಜಿಲ್ಲೆ ಜನರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಹಿಂದುಳಿದ ವರ್ಗದ ಪ್ರತಿಯೊಂದು ಜಿಲ್ಲೆ ಜನರಿಗೆ ನಾವು 85% ಇದ್ದೀವಿ. ಹಿಂದುಳಿದ ವರ್ಗದವ್ರು ನಾವು ಒಂದಾಗಬೇಕು. ಯುವಕರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಹಿಂದುತ್ವದ ಬಾವುಟ ಹಿಡ್ಕೊಂಡು ಬೈಕಲ್ಲಿ ತಿರುಗಿದ್ರೆ ಆಗಿಲ್ಲ. ಸಮಾಜದ ಅಭಿವೃದ್ಧಿ ಮಾಡಬೇಕ್ರೆ ನಿಮ್ಮ ಭವಿಷ್ಯ ಏನು? 18ಇಂದ 25 ವರ್ಷವರೆಗೆ ತಾವು ಬಾವುಟ ಹಿಡಿತೀರಿ, ಅದನ್ನಂತ ಹೊಟ್ಟೆಗೆ ತುಂಬೂರು ಯಾರು? ಇವತ್ತು ಹೊಟ್ಟೆಗಾಗಿ ಇವತ್ತು ಮುಸ್ಲಿಂ ಬಂಧುಗಳು ಇವತ್ತು SSLC ಫೇಲ್ ಆದರೂ ಗಲ್ಫಲ್ಲಿ ಹೋಗಿ ಏನಾದರೂ ನೌಕರಿ ಮಾಡ್ಕೊಂಡಿರ್ತಾರೆ. ಇವತ್ತು ಬ್ರಾಹ್ಮಣರು ಕಲ್ದು ಅಮೆರಿಕ ಮತ್ತು ಲಂಡನ್ ಹೋಗ್ತಾರೆ. ಇವತ್ತು ನಮ್ಮ ಹುಡುಗರು ಎಲ್ಲಿ ಹೋಗ್ತಾರೆ ರೀ? ಹಿಂದುಳಿದ ಯುವಕರು ಎಲ್ಲಿ ಹೋಗ್ತಾರೆ? ನಮ್ಮ ಪರಿಸ್ಥಿತಿ ಏನು? ಕೇಂದ್ರ ಸರ್ಕಾರ ನಮ್ಗೆ ಏನು ಕೊಟ್ಟಿದೆ? ಉದ್ಯೋಗ ಎಷ್ಟು ಕೊಟ್ಟಿದೆ? ಸೊ ಅನಂತಕುಮಾರ್ ಬರುವಂಥ ಚುನಾವಣೆಯಲ್ಲಿ ಇದೆಲ್ಲವೂ ಪ್ರಶ್ನೆ ಮಾಡಬೇಕು. ಈ ಪ್ರಶ್ನೆಗೆ ಉತ್ತರ ಕೊಡಬೇಕು. ನಮ್ಮ ಜಿಲ್ಲೆ ಅಭಿವೃದ್ಧಿ ಏನು ಮಾಡಿದಾನೆ ಈ ಜಿಲ್ಲೆ ಪ್ರಶ್ನೆ ಉತ್ತರ ಕೊಡಬೇಕು. ಸಮರ್ಥನೆ ಮಾಡ್ಕೊಂಡಿದ್ದಾನಲ್ಲ, ನಾನು ಯಾಕೆ ಹೇಳಬೇಕು? ನಿನ್ನೆ ಅವನು ಹೇಳಿದ ಮಾತಿಗೆ ಎಲ್ಲ ರಾಜಕಾರಣಿಗಳು, ಸಮಾಜ ಸೇವಕರು, ಸಮಾಜದ ಬಗ್ಗೆ ಸ್ವಲ್ಪ ಕಾಳಜಿ ಇದ್ದವರು ಎಲ್ಲರೂ ಹೇಳ್ತಾರೆ. ಪುನಃ ಸಮರ್ಥನೆ ಮಾಡ್ಕೊಂಡಿದ್ದಾನೆ. ನಾನು ನಾಲಾಯಕ್ ಅಂತ, ನಾನು ಸಮಾಜಕ್ಕೆ ಕೆಲಸಕ್ಕೆ ಬಂದಿಲ್ಲ, ನಾನು ರಾಜಕಾರಣ ಮಾಡ್ಲಿಕ್ಕೆ ಬಂದಿಲ್ಲ, ರಾಜಕಾರಣ ಮಾಡ್ತೀನಿ. ಇವತ್ತು ಪುನಃ ಪರೇಶ್ ಮೆಸ್ತಾ, ಮೊನ್ನೆ ಪಾಪ ಮೀನುಗಾರಿಕೆ ಯುವಕ ಒಬ್ಬ ಮೆಸ್ತಾ ಸತ್ತಿರುವಂಥ ಪ್ರಕರಣ CBI ಕೊಟ್ಟು 8 ತಿಂಗಳಾಯಿತು. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಆಗಿರುವಂಥ ತನಿಖೆ ಈವರೆಗೆ ಅವ್ರಿಗೆ ಹೊರಗೆ ತರಲಿಕ್ಕಾಗಿಲ್ಲ. ಆ ತನಿಖೆ ಮಾಡೋದಿಲ್ಲ ಅವರು. ಇವತ್ತು ಪರೇಶ್ ಮೆಸ್ತಾ ಹತ್ಯದ ಮೇಲೆ ಕಾಲಿಟ್ಟು ಇವನು ಪುನಃ ರಾಜಕಾರಣ ಮಾಡಲಿಕ್ಕೆ ತಯಾರಾಗಿದ್ದಾನೆ. ಅನಂತಕುಮಾರ್ ಹತ್ರ ಇರುವಂಥ ಅಸ್ತ್ರ ಒಂದೇ ಪರೇಶ್ ಮೆಸ್ತಾ. ಒಬ್ಬ ಮೀನುಗಾರಿಕೆ ಹಿಂದುಳಿದ ಸಮಾಜದ ಒಬ್ಬ ಯುವಕ ಸತ್ತಿದ್ದಾನೆ, ಅವನ ಒಂದು ಮರಣದ ಶವದ ಮೇಲೆ ಪುನಃ ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾನೆ. ಹಾಗಾಗಿ ಇವನಿಗೆ ಬರುವುದು ರಾಜಕಾರಣ ಮಾತ್ರ. ಹುಬ್ಬಳ್ಳಿಯಲ್ಲಿ ಯಾರು ನಮ್ಮ ಧ್ವಜ ಹಾರಿಸಿದ್ದಾನೆ ದೇವರಿಗೆ ಗೊತ್ತು. ಪುನಃ ಹೇಳ್ತಾ ಇದ್ದೇನೆ, ಅದಕ್ಕೂ ರಾಜಕಾರಣ. ಅದನ್ನೇ ಇವತ್ತು ತಗೊಂಡು ಇವತ್ತು MP ಆಗಿ ಪುನಃ ಅದೇ ರಾಜಕಾರಣ ಮಾಡ್ತಾ ಬಂದಿದ್ದಾನೆ. ಸಮಾಜ ಸೇವೆ ಮಾಡಲಿಕ್ಕೆ ಬಂದಿಲ್ಲ ಇವನು.